ನೋಡಿ ನಾನು ದಾವಣಗೆರೆ ರೈಲ್ವೆ ಸ್ಟೇಷನಿಂದ ಸೀದಾ ಕಡೂರಿಗೆ ಹೋಗ್ಬೇಕಾಗಿತ್ತು. ಕಡೂರಿಗೆ ಟ್ರೈನ್ ಹೋಗಲ್ಲ, ಅರಸೀಕೆರೆ ಪ್ಯಾಸೆಂಜರ್ ಏನಿದೆ. ಲಾಸ್ಟು ಬೀರೂರು ಲಾಸ್ಟ್ ಇವತ್ತು, ಏನಕ್ಕಂತ ಗೊತ್ತಿಲ್ಲ. ನೋಡಿ 60 ರೂಪಾಯಿ ಟಿಕೆಟ್ ಇಲ್ಲಿಂದ ದಾವಣಗೆರೆಯಿಂದ ಬೀರೂರಿಗೆ. ಇದು ದಾವಣಗೆರೆಯ ಸೆಕೆಂಡ್ ಪ್ಲಾಟ್ಫಾರ್ಮ್. ಇದು ಇವಾಗ ಇಲ್ಲಿಂದನೇ ನಾನು ಬೀರೂರಿಗೆ ಹೋಗ್ತಾ ಇರೋದು. स्पेशल एक्सप्रेस हुबली बिरूर जंक्शन मार्ग से चलकर अरसीकरण जंक्शन प्लेटफॉर्म क्रमांक 2 पर थोड़ी ही देर में आएगी. अटेंशन प्लीज. ದಾವಣಗೆರೆಯಲ್ಲಿ ಪ್ಲಾಟ್ಫಾರ್ಮ್ 2 ಅಲ್ಲಿ ಇದ್ದೀನಿ ಇವಾಗ. ನಮ್ಮ ಟ್ರೈನ್ ಇನ್ನೇನು ಬರುತ್ತೆ. ಇದು ಹುಬ್ಳಿಯಿಂದ 3 ಗಂಟೆಗೆ ಬಿಡುತ್ತೆ. ದಾವಣಗೆರೆಗೆ ಸುಮಾರು 5:50ಕ್ಕೆ ಬರಬೇಕಾಗಿತ್ತು, ಅದು ಲೇಟ್ ಆಗಿದೆ. ಇವತ್ತು ಯಾಕೋ ಈ ಟ್ರೈನು ಹುಬ್ಳಿಯಿಂದ ಅರಸೀಕೆರೆ ಪ್ಯಾಸೆಂಜರ್, ಇದು ಮೆಮು ಟ್ರೈನ್. ಇದು ನೋಡಿ ನಮ್ಮ ಟ್ರೈನ್ ಬಂತು ಇವಾಗ. ಇದು ಹುಬ್ಳಿ ಅರಸೀಕೆರೆ ಪ್ಯಾಸೆಂಜರ್ ಟ್ರೈನ್, ಇದು ಮೆಮು ಟ್ರೈನ್ ಅಂತ ಕರೀತಾರೆ ಇದನ್ನ. ICF ಹುಬ್ಳಿಯಿಂದ 3 ಗಂಟೆಗೆ ಬಿಡುತ್ತೆ ಇದು ಈ ಟ್ರೈನು. ಇಲ್ಲಿಗೆ ದಾವಣಗೆರೆಗೆ 6:05ಕ್ಕೆ ಬರುತ್ತೆ ಈ ಟ್ರೈನು. ಇಲ್ಲಿಂದ ಸೀದಾ ಇದು ಲಾಸ್ಟ್ ಸ್ಟಾಪು ಅರಸೀಕೆರೆ ಮಾತ್ರ. ಹುಬ್ಳಿಯಿಂದ ಅರಸೀಕೆರೆ ಪ್ಯಾಸೆಂಜರ್ ಇದು. ಇದಕ್ಕೆ ಹೋಗ್ಬೇಕು. ಈಗ ನೋಡಿ ಮೆಮು ಟ್ರೈನ್ ಫುಲ್ ರಶ್ ಆಗ್ಬಿಟ್ಟಿದ್ದೀವಿ. ಕೆಳಗೆಲ್ಲ ಕೂತಂತವ್ರು. ನೋಡಿ ಇದು ಫಸ್ಟ್ ಪ್ಲಾಟ್ಫಾರ್ಮು. ಇದು ರೈಲ್ವೆ ಪೊಲೀಸ್ ಸ್ಟೇಷನ್. ಇದು ನೋಡಿ ಮೇನ್ ಸ್ಟೇಷನ್ ಇದು. ನೋಡಿ ಇವಾಗ ತೋಳುಣಸೆಯ ರೈಲ್ವೆ ಸ್ಟೇಷನ್ ಬಂತು. ಹೊಸದಾಗಿ ಕಾಮಗಾರಿ ನಡೀತಾ ಇದೆ. ಅಲ್ಲಿ ನೋಡಿ ಹೊಸದಾಗಿ 2 ಲೈನ್ ಆಗ್ತಿದ್ದಾರೆ. ಇಲ್ಲಿ 2 ಪ್ಲಾಟ್ಫಾರ್ಮ್ಸು ಹೊಸದಾಗಿ ಆಗ್ತಿದೆ. ನೋಡಿ ಅಲ್ಲಿ ಸಪ್ರೇಟಾಗಿ ಇವಾಗ ಇದೇನಿದೆ ಜಂಕ್ಷನ್ ಆಗ್ತಿದೆಯಲ್ಲ, ಸಪ್ರೇಟಾಗಿ ಒಂದು ಲೈನ್ ಆಗ್ತಿದೆ ಆ ಕಡೆಗೆ. 4ನೇ ಪ್ಲಾಟ್ಫಾರ್ಮು, 3rd ಮತ್ತು 4th ಪ್ಲಾಟ್ಫಾರ್ಮು ಇಲ್ಲಿ ಆಗ್ತಿದೆ ಈ ಕಡೆ ಈ ರೈಲ್ವೆ ಸ್ಟೇಷನ್ಗೆ ಈಗ ಹೊಸದಾಗಿ. ಹಾಗೆ ಇದು ಇವಾಗ ಹೊಸದಾಗಿ ಜಂಕ್ಷನ್ ಆಗ್ತಿದೆ ಈ ಒಂದು ರೈಲ್ವೆ ಸ್ಟೇಷನ್ನು. ನೋಡಿ ಇಲ್ಲಿ ರ್ಯಾಂಪ್ ಎಲ್ಲ ಇದೆ. ನೋಡಿ ಇದು ತೋಳುಣಸೆ ರೈಲ್ವೆ ಸ್ಟೇಷನ್ನು. ಫಸ್ಟ್ ಪ್ಲಾಟ್ಫಾರ್ಮ್ ಆ ಕಡೆ ನೋಡ್ತಿರೋದು ನೀವು. ಅಲ್ಲಿ ಟಿಕೆಟ್ ಕೌಂಟರ್ ಇದೆ. ಇದು ಹಳೇ ಟ್ರ್ಯಾಕು, ಬೆಂಗಳೂರು ಹಾಗೆ ಹುಬ್ಳಿಗೆ ಇದು ಅನಿಸುತ್ತೆ ಈ ಒಂದು ಟ್ರ್ಯಾಕು. ಇಲ್ಲಿ ಸಪ್ರೇಟಾದ ಟ್ರ್ಯಾಕ್ ಆಗ್ತದೆ. ಇದು 3ನೇ ಪ್ಲಾಟ್ಫಾರ್ಮ್, ಹಾಗೆ ಆ ಕಡೆದು 4ನೇ ಪ್ಲಾಟ್ಫಾರ್ಮ್. ನೋಡಿ ಸಪ್ರೇಟಾಗಿ ಹೊಸ ಪ್ಲಾಟ್ಫಾರ್ಮ್ ಆಗ್ತಿದೆ. ನೋಡಿ ನಮ್ಮ ಟ್ರೈನ್ ಇಲ್ಲಿ ನಿಂತಿದೆ, ಮೆಮು ಟ್ರೈನ್. ಈಗ ಎಲ್ಲ ಸ್ಟೇಷನ್ಗೂ ಇದು ಸ್ಟಾಪ್ ಕಟ್ಕೊಂಡು ಹೋಗ್ತದೆ, ಯಾಕಂದರೆ ಪ್ಯಾಸೆಂಜರ್ ಅಲ್ವಾ, ಲೋಕಲ್ ಪ್ಯಾಸೆಂಜರ್, ಅದಕ್ಕೋಸ್ಕರ. ನೋಡಿ ಇದು ನಮ್ಮ ತೋಳುಣಸೆಯ ಹೊಸ ಜಂಕ್ಷನ್ ರೈಲ್ವೆ ಸ್ಟೇಷನ್. ಇದೇ ಹೊಸ ಲೈನ್. ನೋಡಿ ಈಗ ತೋಳುಣಸೆ ರೈಲ್ವೆ ಸ್ಟೇಷನಿಂದ ಹೊರಡ್ತು. ನೋಡಿ ಪ್ಲಾಟ್ಫಾರ್ಮ್ಸ್ ಅದೇ ಹೊಸದು. ಟ್ರ್ಯಾಕ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ. ಈಗ ನೋಡಿ ಹೊಸ ಟ್ರ್ಯಾಕು ಕ್ರಾಸಿಂಗ್ ಆಗಿರೋದು ತೋರಿಸ್ತೀನಿ ನೋಡಿ. ಈಗ ಹೊಸ ಟ್ರ್ಯಾಕ್ ಬರುತ್ತೆ ನೋಡಿ. ತೋಳುಣಸೆ ಬರ್ತೇವೆ ನೋಡಿ. ಅದೇ 2 ಏನಿದೆ ಅದೇ ಹೊಸ ಟ್ರ್ಯಾಕ್ ಬಿಡೋದು. ತುಂಬ ಸ್ಪೀಡಾಗಿ ಹೋಗ್ತಾಯಿದೆ ಈ ಟ್ರೈನು. ನೋಡಿ ಇದೇ ಟ್ರ್ಯಾಕ್. ನೋಡಿ ನೋಡಿ ಈ ಕಡೆ ಹೋಗಿರೋದು ಇದೇ ಟ್ರ್ಯಾಕು. ನೋಡ್ತಿರ ಹೊಸ ಟ್ರ್ಯಾಕ್, ಸಿಂಗಲ್ ಟ್ರ್ಯಾಕ್. ಡಬಲ್ ಆಗಿದ್ರೆ ಚೆನ್ನಾಗಿರ್ತಿತ್ತು, ಸಿಂಗಲ್ ಆಗಿದೆ. ತೋಳುಣಸೆ ಬಿಟ್ಟ ತಕ್ಷಣ ಇದು ಹನಮನಹಳ್ಳಿಗೆ ಬರುತ್ತೆ. ಇದು ಹನಮನಹಳ್ಳಿ ರೈಲ್ವೆ ಸ್ಟೇಷನ್, ಚಿಕ್ಕದಾದ ರೈಲ್ವೆ ಸ್ಟೇಷನ್. ನೋಡಿ ಇದು ಸೆಕೆಂಡ್ ಪ್ಲಾಟ್ಫಾರ್ಮು, ಆ ಕಡೆ ಇರೋದು ಫಸ್ಟ್ ಪ್ಲಾಟ್ಫಾರ್ಮು. ಇದು ನೋಡಿ ಮಾಯಕೊಂಡ ರೈಲ್ವೆ ಸ್ಟೇಷನ್. ಅಲ್ಲೇನೋ ಇನ್ನು ಕೆಲಸ ಮಾಡ್ತಾವ್ರು ನೋಡಿ. ಇನ್ನು ಇದು ಫುಲ್ ದೊಡ್ಡದಾಗಿದೆ ಇದು. ನೋಡಿ ಇದು ಸಾಸಲು ರೈಲ್ವೆ ಸ್ಟೇಷನ್ನು. ಇಲ್ಲಿ ಒಂದು ತೋರಿಸ್ತೀನಿ ನಿಮಗೆ.
ಇಲ್ಲಿ ಮೈನಿಂಗು ಮೇನ್ಲಿ ಒಂದು ಸ್ಟಾಪ್ ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ಭೀಮ್ ಸಮುದ್ರ ಎಲ್ಲದಕ್ಕೂ ಇದೆಯಲ್ಲ, ಅಲ್ಲಿ ಮೈನಿಂಗ್ ಎಲ್ಲ ಮಾಡ್ತಿದ್ದಾರೆ ಬೆಟ್ಟಗುಡ್ಡವರು. ಇಲ್ಲಿಂದ ಬಂದು ನೋಡಿ, ಇಲ್ಲೇ ಲೋಡ್ ಆಗುತ್ತೆ, ಟ್ರೈನ್ಗಳಿಗೆ ಇಲ್ಲಿ ಲೋಡ್ ಆಗುತ್ತೆ. ಇಲ್ಲಿ ಎಲ್ಲ ಮೈನಿಂಗ್ ಕಾಣುತ್ತೆ ನೋಡಿ, ಮೈನ್ಸ್ ಎಲ್ಲ. ಇದು ಸಾಸಲು ರೈಲ್ವೆ ಸ್ಟೇಷನ್. ಈ ಸ್ಟೇಷನ್ ಮಾಡಿದ್ದಕ್ಕೆ ಕಾರಣನೇ ಮೇನ್ಲಿ ಇದೆ ಮೈನಿಂಗ್ಗೋಸ್ಕರನೇ ಮಾಡಿದ್ದು ಈ ಸ್ಟೇಷನ್ ನೋಡಿ. ಇಲ್ಲೆಲ್ಲ ಮೈನಿಂಗ್ ಲೋಡ್ ಆಗುತ್ತೆ, ಎಲ್ಲ ಗೂಡ್ಸ್ ಟ್ರೈನ್ಗಳಿಗೆಲ್ಲ ಮೈನಿಂಗ್ ಲೋಡ್ ಆಗುತ್ತೆ. ಇಲ್ಲಿಂದ ಮೈನಿಂಗು ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಈ ಮಳೆ ಬಂದಾಗ ನೋಡಿ ಸ್ಟೇಷನ್ ಹೀಗಿರುತ್ತೆ. ಇದು ಸೆಕೆಂಡ್ ಪ್ಲಾಟ್ಫಾರ್ಮ್ ಇಲ್ಲೇ ಇಲ್ಲ ಈ ರೈಲ್ವೆ ಸ್ಟೇಷನ್ಗೆ, ಫಸ್ಟ್ ಪ್ಲಾಟ್ಫಾರ್ಮ್ ಅಷ್ಟೇ ಇರೋದು. ಈ ಕಡೆನೂ ಇಳ್ಕೊಂಡು ಹೋಗ್ಬೋದು ನೀವು ನೋಡಿ. ರೈಲ್ವೆ ಸ್ಟೇಷನ್ ಇದು ಸಾಸಲ್ ರೈಲ್ವೆ ಸ್ಟೇಷನ್ನು. ರೆಡ್ ಕಲರ್ ಇದೆ, ಯಾಕಂತಂದರೆ ಮೈನಿಂಗ್ ಅಲ್ವಾ ಇದು ಇರೋದು, ಅದಕ್ಕೋಸ್ಕರ ರೆಡ್ ಕಲರ್ ಮಾಡಿದ್ದಾರೆ. ಇದು ಮೈನಿಂಗ್ನ ರೈಲ್ವೆ ಸ್ಟೇಷನ್. ಇದು ಚಿಕ್ಕಜಾಜೂರಿಂದ ಚಿತ್ರದುರ್ಗಕ್ಕೆ ಹೋಗುತ್ತೆ ನೋಡಿ. ಈ ಟ್ರ್ಯಾಕು ಚಿಕ್ಕಜಾಜೂರು ಜಂಕ್ಷನ್ ಟ್ರ್ಯಾಕ್. ಇದು ಸೀದಾ ಚಿತ್ರದುರ್ಗಕ್ಕೆ ಹೋಗುತ್ತೆ. ಇವಾಗ ಇವಾಗ ಚಿಕ್ಕಜಾಜೂರು ಬಂದು ನೋಡಿ. ಇವಾಗ ಇದು ಜಂಕ್ಷನ್ ಸ್ಟೇಷನ್, ಇದು ಚಿಕ್ಕಜಾಜೂರು. ನೆಕ್ಸ್ಟು ಚಿತ್ರದುರ್ಗನೂ ಕೂಡ ಜಂಕ್ಷನ್ ಆಗುತ್ತೆ ನೋಡಿ. ಇಲ್ಲೊಂದು ಲೋಕ ನಿಂತಿದೆ ನೋಡಿ. ಇವಾಗ ಚಿಕ್ಕಜಾಜೂರು ಸ್ಟೇಷನ್ನು, ಮತ್ತು ಆ ಕಡೆ ಒಂದು ಟ್ರ್ಯಾಕ್ ಇದೆ. ಚಿಕ್ಕಜಾಜೂರಲ್ಲಿ ಟೋಟಲ್ 4-5 ಪ್ಲಾಟ್ಫಾರ್ಮ್ಸ್ ಇದೆ. ಲೋಕ ನಿಂತ್ಕೊಳ್ಳೋದು ಸೇರಿ ಆ ಕಡೆ ಇದೆ ಚಿಕ್ಕಜಾಜೂರು ರೈಲ್ವೆ ಸ್ಟೇಷನ್. ಬಂತು ನೋಡಿ ಚಿಕ್ಕಜಾಜೂರು ರೈಲ್ವೆ ಸ್ಟೇಷನ್ನು. ಇದೆ ಚಿಕ್ಕಜಾಜೂರು ರೈಲ್ವೆ ಸ್ಟೇಷನ್ನ ಒಂದು ಬಿಲ್ಡಿಂಗ್ ನೋಡಿ. ಇದು ಸೆಕೆಂಡ್ ಪ್ಲಾಟ್ಫಾರ್ಮು, ಆ ಕಡೆ 3rd ಮತ್ತು 4th, ಮತ್ತು ಇನ್ನೊಂದು ಎಕ್ಸ್ಟ್ರಾ ಇದೆ. 5 ಪ್ಲಾಟ್ಫಾರ್ಮ್ಸ್ ಇದೆ ಟೋಟಲಾಗಿ ಈ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ನೋಡಿ. ಈ ಕಡೆ ಹೋದರೆ ಬೆಂಗಳೂರು, ಈ ಕಡೆ ಹೋದರೆ ನಮ್ಮ ದಾವಣಗೆರೆ ಹುಬ್ಳಿ ಸೈಡ್ ನೋಡಿ. ಇವಾಗ 8:40 ಆಯಿತು, ಸೀದಾ ಬೀರೂರಿಗೆ ಬಂತು ನಮ್ಮ ಟ್ರೈನು. ನೋಡ್ಬೋದು, ಇದು 4ನೇ ಪ್ಲಾಟ್ಫಾರ್ಮಿಗೆ ಬಂದಿದೆ. ಯಾಕಂದರೆ ಲಾಸ್ಟ್ ಸ್ಟಾಪ್ ಇದ್ರದ್ದು ಇದೇ ಲಾಸ್ಟ್ ಸ್ಟಾಪ್. ಇದು ಅರಸೀಕೆರೆಗೆ ಹೋಗ್ಬೇಕಾಯಿತು, ಯಾಕೋ ಇವತ್ತಿದು ಲಾಸ್ಟ್ ಸ್ಟಾಪ್ ಆಗಿ ಇಲ್ಲೇ ನಿಂತ್ಕೊಳ್ಳುತ್ತೆ. ಇದು ಇಲ್ಲೇ ಆಲ್ಟ್ ಆಗುತ್ತೆ ಈ ಒಂದು ಟ್ರೈನು ನೋಡಿ. ಈ ಕಡೆ ನೋಡ್ಬೋದು, ಇದು 5ನೇ ಪ್ಲಾಟ್ಫಾರ್ಮ್ ಇರೋದು. ಗೂಡ್ಸ್ ಗಾಡಿ ನಿಂತ್ಕೊಂಡಿದೆ ಇಲ್ಲಿ. ಈಗ ತೋರಿಸ್ತೀನಿ ನೋಡಿ. ಅದು ಹುಬ್ಳಿ ಅರಸೀಕೆರೆ ಮೆಮೋ ಟ್ರೈನು. ಓಕೆ, ಅಲ್ಲಿ 4ನೇ ಪ್ಲಾಟ್ಫಾರ್ಮಲ್ಲಿ ನಿಂತಿದೆ. ಇಲ್ಲಿ ನೋಡ್ಬೋದು, ಇದು 5ನೇ ಪ್ಲಾಟ್ಫಾರ್ಮಲ್ಲಿ ಗೂಡ್ಸ್ ಗಾಡಿ ನಿಂತಿದೆ. ನಾವಿವಾಗ ಇದನ್ನತ್ತೆ ಆ ಕಡೆ ಹೋಗ್ಬೇಕು. ಇವಾಗ ನೋಡಿ, ಎಲ್ಲರೂ ಇಳಿದು ಇಲ್ಲೇ ಇದೆ ಲಾಸ್ಟ್ ಸ್ಟಾಪ್ ಅಲ್ವಾ, ಎಲ್ಲರೂ ಇಳಿದು ಹೋಗ್ತಾ ಇದ್ದಾರೆ. ಈಗ ಹತ್ತಿ ನಾವು ಕೂಡ ಆ ಕಡೆ ಹೋಗೋಣ. ಪ್ಲಾಟ್ಫಾರ್ಮಲ್ಲಿ ಜಾಸ್ತಿ ಆಲ್ಟಿಂಗ್ ಟ್ರೈನ್ ನಿಂತ್ಕೊಂಡಿರುತ್ತೆ. 4ನೇ ಪ್ಲಾಟ್ಫಾರ್ಮು, ಹಾಗೆ 5ನೇ ಪ್ಲಾಟ್ಫಾರ್ಮಲ್ಲಿ ಗೂಡ್ಸ್ ಟ್ರೈನ್ ನಿಂತ್ಕೊಳ್ಳುತ್ತೆ ಇಲ್ಲಿ ಬೀರೂರು ರೈಲ್ವೆ ಸ್ಟೇಷನಲ್ಲಿ. ಈ ಕಡೆ ನೋಡಿ ಎಲ್ಲ ಹುಲ್ಲು ಬೆಳೆದ್ಬಿಟ್ಟಿದೆ ಅಲ್ಲಿ. ಇವಾಗ ಇಲ್ಲಿಂದ ಹತ್ಕೊಂಡು ನಾವು ಹೋಗೋಣ. ಇವಾಗ ಇದು 2-3 ಪ್ಲಾಟ್ಫಾರ್ಮು. ಇದು 2ನೇದು, ಈ ಕಡೆದು 3ನೇದು, ಆ ಕಡೆದು 1ನೇದು ನೋಡಿ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಈ ಬ್ರಿಡ್ಜ್ ಮೇಲೆ. ಇದು ನೋಡಿ ಮೇನ್ ರೈಲ್ವೆ ಸ್ಟೇಷನ್ನು ಬಿಲ್ಡಿಂಗು. ಇಲ್ಲಿ ನೋಡಿ, ಫಸ್ಟ್ ಪ್ಲಾಟ್ಫಾರ್ಮಲ್ಲಿ ಇದ್ದೀನಿ ನಾನು ಇವಾಗ. ಅದು ಸೆಕೆಂಡು, ಆಮೇಲೆ ಆ ಕಡೆ 3rd, 4th ಪ್ಲಾಟ್ಫಾರ್ಮಲ್ಲಿ ನಾನು ಬಂದ ಟ್ರೈನ್ ನಿಂತ್ಕೊಂಡಿದ್ದೆ, ಹುಬ್ಳಿ ಅರಸೀಕೆರೆ ಪ್ಯಾಸೆಂಜರ್ ಟ್ರೈನು. ಈಗ ಇಲ್ಲಿಂದ ನಾವು ಹೊರಗಡೆ ಹೋಗೋಣ. ಸಮಯ ಇವಾಗ 8:50 ಆಗಿದೆ. ಇದು ಹೊರಗಡೆ ಹೋಗೋ ದಾರಿ ನೋಡಿ. ಇಲ್ಲಿ ಟಿಕೆಟ್ ಕೌಂಟರ್ ಇದೆ ನೋಡಿ. ಇದು ಬೀರೂರಿನ ಟಿಕೆಟ್ ಕೌಂಟರ್ ನೋಡಿ. ಈಗ ಹೊರಗಡೆ ಹೋಗೋಣ. ಬೀರೂರು ಜಂಕ್ಷನ್ ಇದು ನೋಡಿ. ಹೊರಗಡೆ ನೋಡ್ತೀನಿ, ಇದೆಲ್ಲ ಪಾರ್ಕಿಂಗ್ ಏರಿಯಾ ನೋಡಿ, ದೊಡ್ಡದಾಗಿದೆ ನೋಡಿ. ಸ್ಟೇಷನ್ ಬೀರೂರಿನ ಜಂಕ್ಷನ್ ರೈಲ್ವೆ ಸ್ಟೇಷನ್ ಇದು.
ನೋಡಿ ರೈಲ್ವೆ ಸ್ಟೇಷನ್ದ ಸೀದಾ ಬೀರೂರು ಬಸ್ ಸ್ಟ್ಯಾಂಡಿಗೆ ಬಂದೆ ನೋಡಿ. ಇದು KSRTC ಬಸ್ ಸ್ಟ್ಯಾಂಡ್ ಬೀರೂರಿಂದು. ಇಲ್ಲಿಂದ ನಾನು ಹೋಗ್ಬೇಕಾದ ಸ್ಥಳಕ್ಕೆ ಹೋಗ್ತೀನಿ. ಓಕೆ, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.